ರಾಜ್ಯದಲ್ಲಿ ಮಳೆ ಅಬ್ಬರಿಸುತ್ತಿದೆ. ನದಿಗಳು ಮೈದುಂಬಿ ಹರಿಯುತ್ತಿದ್ರೆ ಜಲಾಶಯಗಳು ಭರ್ತಿಯಾಗಿವೆ. ಡ್ಯಾಂಗಳಿಂದ ನೀರು ಹೊರಬಿಡ್ತಿದ್ದಾರೆ. ಮತ್ತೊಂದು ಕಡೆ ಬೋರ್ಗರೆಯುತ್ತಿರೋ ಜಲಪಾತಗಳನ್ನ ಕಣ್ತುಂಬಿಕೊಳ್ಳೋಕೆ ಪ್ರವಾಸಿಗರು ಹರಿದು ಬರ್ತಿದ್ದಾರೆ. ಚುಮು ಚುಮು ಚಳಿ ಜೊತೆ ಚಿಟಿ ಚಿಟಿ ಮಳೆ, ಕೂಲ್ ವೆದರ್ ನಡುವೆ ಬೆಚ್ಚನೆಯ ಜೋಳ ತಿಂತ ಪ್ರವಾಸಿಗರು ಎಂಜಾಯ್ ಮಾಡ್ತಿದ್ದಾರೆ. ಜಲಾಶಯ ಜಲಪಾತಗಳ ಸೌಂದರ್ಯ ಕಣ್ತುಂಬಿಕೊಳ್ತಿದ್ದಾರೆ. ಜಲಾಶಯಗಳು ಭರ್ತಿ, ನದಿ ಜಲಪಾತಗಳಲ್ಲಿ ಜಲವೈಭವ. ಕನ್ನಂಬಾಡಿ ಕಟ್ಟೆಯಿಂದ ಧುಮ್ಮಿಕ್ಕುತ್ತಿದ್ದಾಳೆ ಕಾವೇರಿ ಜಲಾನಯನದಲ್ಲಿ ಭಾರೀ ಮಳೆಯಾಗ್ತಿದ್ದು ಮಂಡ್ಯದ ಕೆಆರ್ಎಸ್ ಜಲಾಶಯ ಭರ್ತಿಯಾಗಿದೆ. 124 ಅಡಿ ಸಾಮರ್ಥ್ಯದ ಡ್ಯಾಂನಲ್ಲಿ ಸದ್ಯ 122 ಅಡಿ ನೀರು ಸಂಗ್ರಹವಾಗಿದೆ. 70,000 ಕ್ಯೂಸೆಕ್ ಒಳಹರಿವು ಇದ್ದು ಡ್ಯಾಂನಿಂದ 27,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡುಗಡೆ ಮಾಡಲಾಗಿದೆ. ರಂಗನತಿಟ್ಟು ಪಕ್ಷಿಧಾಮಕ್ಕೆ ಪ್ರವಾಸಿಗರ ಭೇಟಿಗೆ ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿದೆ. ಇತ್ತ ಕೆಆರ್ ನಗರದ ಚುಂಚನಕಟ್ಟೆ ಬಳಿ ಧನುಷ್ಕೋಟಿ ಜಲಪಾತ ಬೋರ್ಗರೆಯುತ್ತಿದೆ. ಕಾವೇರಿ ನದಿಗೆ ಭಾರೀ ಪ್ರಮಾಣದ ನೀರು ಬಿಡುತ್ತಿದ್ದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಭರಚುಕ್ಕಿ ಜಲಪಾತಕ್ಕೆ ಜೀವಕಳೆ ಬಂದಿದೆ. ಬೋರ್ಗರೆಯುತ್ತಾ ಧುಮ್ಮಿಕ್ಕುತ್ತಿರೋ ಭರಚುಕ್ಕಿ ಜಲಪಾತದ ರುದ್ರ ರಮಣೀಯ ದೃಶ್ಯ ನೋಡಲು ಪ್ರವಾಸಿಗರ ದಂಡೇ ಬರ್ತಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನಲ್ಲಿರುವಂತಹ ಭರಚುಕ್ಕಿ ಜಲಾಶಯ ಧುಮ್ಮಿಕ್ಕಿ ಹರಿತಾ ಇರುವಂತದ್ದು ಹಾಲಿನ ನೊರೆಯಂತೆ ಭಾಸವಾಗ್ತಿರುವಂತದ್ದು. ಕೆಲ ಪ್ರವಾಸಿಗರು ಫಾಲ್ಸ್ ಬಳಿ ಹುಚ್ಚಾಟವಾಡುತ್ತಿದ್ದಾರೆ. ಗುಡ್ಡದ ತುದಿಯಲ್ಲಿ ನಿಂತು ಡೆಡ್ಲಿ ಸೆಲ್ಫಿಗೆ ಪೋಸ್ ಕೊಡ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ತುಂಗಾ ನದಿ ತುಂಬಿ ಹರಿಯುತ್ತಿದ್ದು ಗಾಜನೂರಿನ ತುಂಗಾ ಡ್ಯಾಂ ಭರ್ತಿಯಾಗಿದೆ. ಡ್ಯಾಂನಿಂದ ಇವತ್ತು 21 ಗೇಟ್ ಮೂಲಕ 31,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗ್ತಿದೆ. ತುಂಗಾ ಜಲಾಶಯ ಇದೆ. ಈ ಜಲಾಶಯದ 21 ಗೇಟ್ಗಳನ್ನ ತೆರೆಯಲಾಗಿದೆ. ಈ ಮೂಲಕವಾಗಿ 35,000 ಅಧಿಕ ಕ್ಯೂಸೆಕ್ ನೀರನ್ನ ತುಂಗಾ ನದಿಗೆ ಬಿಡಲಾಗ್ತದೆ. ಹಾಲ್ನೊರೆಯಂತೆ ಧುಮ್ಮಿಕ್ಕುತ್ತಿರೋ ಡ್ಯಾಂ ನೋಡಲು ಪ್ರವಾಸಿಗರು ಹರಿದು ಬರ್ತಿದ್ದಾರೆ. ವೀಕೆಂಡ್ ಆದ್ರಿಂದ ಮಕ್ಕಳೊಂದಿಗೆ ಬಂದು ಎಂಜಾಯ್ ಮಾಡ್ತಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಕ್ಕೆ. ನನಗೆ ಗೇಟ್ ಎಲ್ಲ ಓಪನ್ ಆಗಿ ಅಷ್ಟು ಚೆನ್ನಾಗಿ ನೀರು ಹರಿತಿದೆ ಅಂದ್ರೆ ನೋಡಕ್ಕೆ ಒಂದು ನನಗೆ ಮಾತಲ್ಲಿ ಹೇಳಕ್ ಬರ್ತಿಲ್ಲ. ಇದು ತುಂಬಾ ಒಂಥರ ಹಬ್ಬನೇ ಇರ್ಬೋದು. ನಮ್ಗಿದು ತುಂಬಾನೇ ಖುಷಿ ಆಗುತ್ತೆ ಇದನ್ನ ನೋಡಕ್ಕೆ. ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಡ್ಯಾಂ ಭರ್ತಿಗೆ ಇನ್ನು 1 ಮೀಟರ್ ಮಾತ್ರ ಬಾಕಿ ಇದೆ. 87,000 ಕ್ಯೂಸೆಕ್ ಒಳಹರಿವು ಇದ್ದು 26 ಕ್ರಸ್ಟ್ ಗೇಟ್ಗಳ ಮೂಲಕ 1 ಲಕ್ಷ ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಡಲಾಯಿತು. ಇತ್ತ ಯಾದಗಿರಿ ಜಿಲ್ಲೆ ನಾರಾಯಣಪುರದಲ್ಲಿರೋ ಬಸವಸಾಗರ ಡ್ಯಾಂ ಭರ್ತಿಯಾಗಿದೆ. ಡ್ಯಾಂನಿಂದ ಇಂದು 1,60,000 ಕ್ಯೂಸೆಕ್ ನೀರನ್ನ ಕೃಷ್ಣಾ ನದಿಗೆ ಬಿಡಲಾಗ್ತಿದೆ. ಡ್ಯಾಂನ ಕ್ರಸ್ಟ್ ಗೇಟ್ಗಳಿಗೆ ವಿದ್ಯುತ್ ದೀಪಾಲಂಕಾರ ಮಾಡಿದ್ದು ನಯನ ಮನೋಹರವಾಗಿದೆ. ಗದಗ ಜಿಲ್ಲೆ ಸಿಂಗಟಾಲೂರು ಬ್ಯಾರೇಜ್ ಸಂಪೂರ್ಣ ತುಂಬಿದೆ. ಬ್ಯಾರೇಜ್ನ 17 ಗೇಟ್ಗಳು ಓಪನ್ ಮಾಡಿ ನೀರು ಹೊರಬಿಡಲಾಗ್ತಿದೆ. ಕೊಪ್ಪಳದ ಮುನಿರಾಬಾದ್ ಬಳಿಯ ತುಂಗಭದ್ರಾ ಡ್ಯಾಂಗೆ 1 ಲಕ್ಷ ಕ್ಯೂಸೆಕ್ ನೀರು ಹರಿದು ಬರ್ತಿದೆ. 105 ಟಿಎಂಸಿ ಸಾಮರ್ಥ್ಯದ ತುಂಗಭದ್ರಾ ಡ್ಯಾಂ ಭರ್ತಿಗೆ ದಿನಗಣನೆ ಆರಂಭವಾಗಿದೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿಯ ಶಿರೂರು ಜಲಾಶಯ ಭರ್ತಿಯಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಮಾರ್ಕಾಂಡೇಯ ನದಿಗೆ ನೀರು ಬಿಡುವ ಸಾಧ್ಯತೆ ಇದ್ದು ನದಿ ಪಾತ್ರದ ಗ್ರಾಮಗಳಿಗೆ ಅಲರ್ಟ್ ಘೋಷಿಸಲಾಗಿದೆ. ರಾಜ್ಯದಲ್ಲಿ ಈ ಬಾರಿ ಮಳೆ ಅಬ್ಬರಿಸುತ್ತಿದ್ದು ನದಿ ಜಲಾಶಯಗಳು ತುಂಬಿವೆ. ಬರದಿಂದ ತತ್ತರಿಸಿದ್ದ ಕರುನಾಡು ಮಳೆಯಲ್ಲಿ ಮಿಂದೇಳುತ್ತಿದೆ. ಬ್ಯೂರೋ ರಿಪೋರ್ಟ್ TV9.